ಅಗ್ನಿದುರ್ಗ, ವನದುರ್ಗ, ಮೌನದುರ್ಗ, ಹಾಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಐಕ್ಯ ಸ್ವರೂಪ ದುರ್ಗಾ ಪರಮೇಶ್ವರಿನಂತಹ 9 ದೇವಿಯನ್ನು ವಿಶೇಷವಾಗಿ ಆವಾಹನೆ ಮಾಡಿಕೊಂಡು ಯಥಾರೀತಿ ಅರ್ಚನಾದಿಗಳಿಂದ ದೇವಿಗೆ ಪ್ರೀತಿಪಾತ್ರವಾದಂತಹ ಮಂತ್ರದಿಂದ ಯಥಾರೀತಿ ಅರ್ಚನಾ ನಮಸ್ಕಾರಗಳನ್ನು ಮಾಡಿಕೊಂಡು ಮಾಡಿದಂತಹ ದುರ್ಗಾ ನಮಸ್ಕಾರವಿದೆ. ವಿಶೇಷವಾಗಿ ದುರ್ಗತಿ ನಾಶಿನಿ ಎನ್ನುವಂಥ ವಿಚಾರ. ದುರ್ಗತಿಗಳು ಬರುವಂಥದ್ದು ಮನುಷ್ಯನಿಗೆ ಹಲವು ರೀತಿಯಲ್ಲಿ ದುರ್ಗತಿಗಳು ಬರುತ್ತವೆ. ಆ ದುರ್ಗತಿಗಳನ್ನು ನಾಶ ಮಾಡುವಂತಹ ಶಕ್ತಿ ದುರ್ಗತಿಗಂತೂ ಉಂಟ ಶಾಸ್ತ್ರ ವಿಚಾರ. ಆ ಪ್ರಕಾರ ಇವತ್ತಿನ ದಿವಸ ವರ್ಷಂಪತಿಯು ಈ ಕಾಮತಿಯ ಸ್ಥಾನದಲ್ಲಿ ವಿಶೇಷವಾಗಿ ಎಲ್ಲ ಭಕ್ತಾಭಿಮಾನಿಗಳು ಸೇರಿಕೊಂಡು ಸಿಂಹ ಸಂಕ್ರಮಣ ಉದ್ದೇಶವಾಗಿಟ್ಟುಕೊಂಡು ಸಂಕ್ರಮಣ ಹಬ್ಬವನ್ನು ಅರ್ಪಿಸಿ ಅದೇ ರೀತಿ ಆ ಮಹಾಕಾವ್ಯ ಸಂತಾನದಲ್ಲಿ ಮಹಾದುರ್ಗಾ ಪರಮೇಶ್ವರಿಯ ಸೇವೆಯನ್ನು ವರ್ಷಂಪ್ರತಿಯೂ ಮಾಡ್ತಾ ಬರ್ತಾ ಇದ್ದೇನೆ. ಆ ಪ್ರಕಾರ ಈ ವರ್ಷವೂ ಮಹಾತಾಯಿ ಕೊಟ್ಟಂತಹ ಸೇವೆ, ಆ ಸೇವೆಯನ್ನು ಮಹಾತಾಯಿ ವಿಶೇಷವಾಗಿ ಕೊಟ್ಟಂತೆ. ಯಾಕಂದರೆ ಒಬ್ಬರು ಮಾಡೋದಕ್ಕಿಂತಲೂ 10 ಜನ ಸೇರಿ ಮಾಡಿದರೆ ಅದಕ್ಕೆ ವಿಶೇಷವಾದಂತಹ ಫಲ ಶಾಸ್ತ್ರ ಹೇಳ್ತಾರೆ. ಗುರುವಾಳಿಗಳು ಹೇಳ್ತಾರೆ 10 ಸೇರಿದ ಮತ್ತು 10 ಜನ ಸೇರಿ ಎಲ್ಲಿ ದೇವರನ್ನು ಆರಾಧಿಸ್ತಾರೋ ಅಲ್ಲಿ ದೇವರು ಭಕ್ತ ಬಂದು ಕೂತ್ಕೊಳ್ತಾರೆ. ಆ ಪ್ರಕಾರ ಇವತ್ತಿನ ದಿವಸ ಎಲ್ಲ ಭಕ್ತಾಭಿಮಾನಿಗಳು ಸೇರಿಕೊಂಡು ಮಹಾತಾಯಿಯ ಸೇವೆಯನ್ನು ತೃಪ್ತಿಗೋಸ್ಕರವಾಗಿ ಅರ್ಪಣೆ ಮಾಡಿದ್ದೇವೆ. ಮಾಡಿದಂತಹ ಸೇವೆಯನ್ನು ಮಹಾತಾಯಿ ಏನಾದರೂ ಮಾಡುವುದರಲ್ಲಿ ಲೋಪದೋಷದಿಂದ ಪರಿಹಾರ ಮಾಡಿಕೊಂಡು ವಿಶೇಷವಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡುವಂತಹ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಮನಗಳಿಗೆಯಲ್ಲಿ ವಿಶೇಷ ಯುಕ್ತವಾಗಿ ಕೊಟ್ಟಂತಹ ಸೇವೆ ಸ್ವೀಕಾರ ಮಾಡಿಕೊಂಡು ಒಂದು ಪೂಜೆಗೆ 10 ಪೂಜೆಯ ಫಲವನ್ನು, 10 ಪೂಜೆಗೆ 100 ಪೂಜೆಯ ಫಲವನ್ನು, 100 ಪೂಜೆಗೆ 1000 ಪೂಜೆಯ ಫಲವನ್ನು ಸಂಗ್ರಹಿಸಿಕೊಂಡು ದುರ್ಗಾ ನಮಸ್ಕಾರ ಪೂಜೆ ಮಾಡಲು ಏನೆಲ್ಲ ಕಲ್ಪೋತ್ಸವವನ್ನು ಶಾಸ್ತ್ರ ಹೇಳಿದ್ದಾರೋ ಅವೆಲ್ಲ ಫಲವನ್ನು ಮಹಾವರ್ಗ, ಪರಿಚಾರಕ ವರ್ಗ, ಭಕ್ತರಿಗೆ, ಗ್ರಾಮಸ್ಥರಿಗೆ ಆರಾಧನೆ ಮಾಡಲು ಸಂಗ್ರಹಿಸಿಕೊಂಡು ಈ ಕಾಲದಿಂದ ಮೇಲ್ಕಾಲದವರೆಗೆ ಎಲ್ಲ ರೀತಿಯಲ್ಲೂ ಶ್ರೇಷ್ಠಯುಕ್ತವಾಗಿ, ಸನ್ಮಾನಯುಕ್ತವಾಗಿ, ಸೌಭಾಗ್ಯಯುಕ್ತವಾಗಿ, ಮಹಾದೇವಿ ಅನುಗ್ರಹಯುಕ್ತವಾಗಿ ಜೀವಿಸ್ತಿಗೆ ಬೇಗ ಯೋಗ್ಯತೆ ಕಾರ್ಯಗಳನ್ನು ಮಹಾರಾಜ ಅನುಗ್ರಹಿಸಿಕೊಂಡು ನಡೆಸಿಕೊಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಸಮಾಜದ ಪೂಜೆ ಪೂರ್ಣ ಫಲ ಎಲ್ಲರಿಗೂ ಸಿಗಲಿ, ಎಲ್ಲರೂ ಉತ್ತರೋತ್ತರ ಅಭಿವೃದ್ಧಿಯಾಗಿ, ಎಲ್ಲರಿಗೂ ಮನಗರಗತಿ, ಧಾನ್ಯ ವರ್ಷಾಧಿವೃದ್ಧಿ, ಪರಿಸರ ವೃದ್ಧಿ, ಉತ್ತರೋತ್ತರ ಅಭಿವೃದ್ಧಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಮಾಡುವಂತಹ ಪೂಜೆಯನ್ನು ಭಗವತಿಯ ಜ್ಞಾನಕ್ಕೆ ಅರ್ಪಿಸಿಕೊಂಡು ಭಗವತಿಯಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಅನುಗ್ರಹಿಸು ನಮ್ಮನ್ನೆಲ್ಲರೂ ಉದ್ಧರಿಸುವಂತಹ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. ಆವಾದ ಏಕಾದಶೋದಿಷ್ಟ ಪ್ರಾರ್ಥನಾಂತವರ್ತಯಾಮಿ. ಸರ್ವ ಮಂಗಳಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದಮಾದೋದಿಷ್ಟ ಪ್ರಾರ್ಥನಾಂತವರ್ತಯಾಮಿ. ದೇವಿಯ ಬಾಲಾದ ಬಾಲಾರವಿಂದಕ್ಕೆ ಗೋವಿಂದ ಗೋವಿಂದ. ಅಂಚನದು ಕನ್ಯಾಕರ್ಮ 24 ವರ್ಷದ ಮುಖ ಪ್ರಸ್ತುತ ನಡೆದಿರುವ ಸಾನ್ನಿಧ್ಯ ಕಲಶದ ಸಂದರ್ಭದಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ದೈವದ ಕರ್ಸನೆ ಕಂಡ ದೈವದ ಕತ್ತಿ ಆಯುಧ 5 ಮುಖ ನೂತನವಾಗಿ ಬೆಳ್ಳಿಯ ಹಣಿಯನ್ನು ಶ್ರೀ ಮಲಯಾಳಿ ಚಾಮುಂಡಿ ಟ್ರಸ್ಟ್ನ ಮುಖಾಂತರ ನಿರ್ಮಿಸುವುದಾಗಿ ತೀರ್ಮಾನಿಸಿರುತ್ತೇವೆ. ಸುಮಾರು 25 ಲಕ್ಷ ಅಂದಾಜಿನಲ್ಲಿ ನಿರ್ಮಿಸುವುದಾಗಿ ತೀರ್ಮಾನಿಸಿರುತ್ತೇವೆ. ಭಗವದ್ಭಕ್ತರಾದ ತಾವೆಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ತಮ್ಮ ಮನದೊಂದಿಗೆ ಸಹಕರಿಸಿ ದೈವಗಳ ಕೃಪೆಗೆ ಪಾತ್ರರಾಗಬೇಕೆಂದು ವಿನಯಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮಲಯಾಳ ಚಾಮುಂಡಿ ಸೇವಾ ಟ್ರಸ್ಟ್ ತಿರ್ತಿ ಬ್ಯಾಂಕಿನ ಡೀಟೇಲ್ಸ್ ಉಂಟು. ಪೂರೆಲ್ಲ ಅಕೌಂಟ್ಗೂ ಕಾಸು ತಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡು ಅಂತ ಉದ್ದೇಶದ ಮತ್ತೊಂದು ಐತ ಇದೆ. ಇನ್ನು ಮನವಿಗೆ ಲೋಕಾರ್ಪಣೆ ಮಾಡುವ ಈ ಎಲ್ಲಿಯ ಒಂದು 5 ನಿಮಿಷದ ಕಾರ್ಯಕ್ರಮ 5 ಪ್ರಸಾದ ಕೊಟ್ಟಿನ ವ್ಯವಸ್ಥೆ ಮಾಡುವ ಈ ಕಾರ್ಯಕ್ರಮದಲ್ಲಿ ಶಂಕರನೆ ಶ್ರೀತ ASI ಅಂಜನೆ ಸುಧಾ ಬಾಲಪ್ಪ ಪೂಜಾರಿ, ಧೀರಜ್ ಗಟ್ಟಿ, ಸೂರಜ್ ದೇವಸ್ಥಾನದ ಮುಕ್ತೇಶ್ವರರೇ, ಅಂಜನೆ ಚಂದ್ರಾಸ್ ಮಾಸ್ಟರ್,
ಅಶ್ವಿನ್ ಮುಂಜಾನೆ ದೇವಸ್ಥಾನದ ಮುಕ್ತೇಶ್ವರರೇ, ಮಹೇಶನ್ನೇ ಓಂ ಸಾಯಿ ಫ್ರೆಂಡ್ಸ್ನ ಅಧ್ಯಕ್ಷರೇ, ಶೇಖರ್ ಕನೀರ್ಕೊಂಡ ಗೆಳೆಯರ ಬಳಗ ಕನೀರ್ಕೊಂಡದ ಅಧ್ಯಕ್ಷರೇ, ವಿಶಾಲಾಕ್ಷಿ ಟೀಚರ್ ಗೆಳೆಯರ ಬಳಗ ಮಹಿಳಾ ಮಂಡಳದ ಅಧ್ಯಕ್ಷರೇ, ಭಾರತಿ ಗಟ್ಟಿ ಮಹಿಳಾ ಚಾಮುಂಡಿ ಮಹಿಳಾ ಸಮಿತಿಯ ಅಧ್ಯಕ್ಷರೇ, ಪುರುಷೋತ್ತಮ ಗಟ್ಟಿ ಸ್ಥಳೀಯ ಕೌನ್ಸಿಲರೇ, ಲಕ್ಷ್ಮಣ್ ಟೈಲರ್ ದುಂಬುದ ಮುಕ್ತೇಶ್ವರ ಭಂಡಾರದಲ್ಲಿ, ಜಗದೀಶ್ ಗಟ್ಟಿ ನಾಗರಾಜ್ ಗಟ್ಟಿ ದುಂಬುದ ಮುಕ್ತೇಶ್ವರರೇ, ಬೊಕ ರಶ್ಮಿ ಪ್ರಶಾಂತ್ ಗಟ್ಟಿ ಬೆಂಗಳೂರು ಪೂರ ದೇವರನ್ನ ಮಂಟಪದ ಎದುರು ಬರೋಡು ಬಂದು ವಿನಂತಿ ಮಾಡ್ಕೊಂಡ್ರೆ ಸುಮಾರು 25 ಲಕ್ಷದ ಅಂದಾಜಿಗೆ ಆಪನಂಚಿನ ಅಂಚನೆ ಚಂದ್ರಾಸ್ ಮಾಸ್ಟರ್ ದಯದಿ ನಮ್ಮ ಅಶ್ವಿನ್ ಮುಕ್ತೇಶ್ವರ ಮಹಿಳಾ ಚಾಮುಂಡಿ ದೇವಸ್ಥಾನ, ಮಹೇಶ್ ಓಂ ಸಾಯಿ ಕನೀರ್ಕೊಂಡದ ಅಧ್ಯಕ್ಷರೇ, ಶೇಖರ್ ಕನೀರ್ಕೊಂಡ ಗೆಳೆಯರ ಬಳಗದ ಅಧ್ಯಕ್ಷರೇ, ಅಂಜನೆ ವಿಶಾಲಾಕ್ಷಿ ಟೀಚರ್ ಗೆಳೆಯರ ಬಳಗ ಮಹಿಳಾ ಮಂಡಳಿದ ಅಧ್ಯಕ್ಷರೇ, ಭಾರತಿ ಗಟ್ಟಿ ಮಹಿಳಾ ಸೇವಾ ಸಮಿತಿಯ ಅಧ್ಯಕ್ಷರೇ, ಪುರುಷೋತ್ತಮ ಗಟ್ಟಿ ಸ್ಥಳೀಯ ಕೌನ್ಸಿಲರೇ, ಲಕ್ಷ್ಮಣ ಗಟ್ಟಿ ಭಂಡಾರಮನೆ, ಜಗದೀಶ್ ನಾಗರಾಜ್ ಗಟ್ಟಿ ಮುಕ್ತೇಶ್ವರರೇ, ರಶ್ಮಿ ಪ್ರಶಾಂತ್ ಗಟ್ಟಿ ಇದು ಜನ ವೇದಿಕೆಯ ನಮ್ಮ ಮಂಟಪದ ಎದುರುದವರು ಬಂದು ವಿನಂತಿ ಬಂದರು. ಅಂಜನೆ ರಾಮದಾಸನ್ನೇ ನನಲ್ಲ ಕೆಲವು 5,000-10,000 ಕೊತ್ತಿನ ನಿಶ್ಚಿತ ಒಂದುಂಟು ಅಂಚಾದೆ ಈ ಕಾರ್ಯಕ್ರಮ ನಮ್ಮ ಪೂರೆಲ್ಲ ಕೈ ಸೇವಾಗ ಬಂದು ವಿನಂತಿ ಬಂದದಲ್ಲ